ಪದೇ ಪದೇ ಓದಿನ ಎಷ್ಟು ಅಂತ ಓದೋದು. ಆಗ ಹೆಂಗೋ ಅಪ್ಪ ಕಿವಿ ಹಿಂಡಿ ಓದಿಸ್ತಿದ್ರು. ಆದರೆ ನನಗೆ ಈಗಾಗಿರೋ ಪರಿಸ್ಥಿತಿನ ಅವ್ರಿಗೆ ಹೆಂಗೋಗಿ ಹೇಳಿ, ಹೇಳಿದ್ರೆ ಮರ್ಯಾದೆ ಅಂತೂ ಇರೋಲ್ಲ. ಓದ್ತಾರ ಯಾವುದು ತಲೆಗೆ ಹತ್ತುತ್ತಾ ಇಲ್ಲ. ಈಗ ಓದ್ತಾರ ಯಾರು ಕಿವಿ ಹಿಂಡಿ ಓದಿಸ್ತಾರೆ ನನಗೆ? ಈಗ ನಾನು ಆ ಕೆಲಸ ಮಾಡ್ತೀನಿ. ಇವತ್ತು ನಾನು ಎಕ್ಸಾಮ್ ಬರೀತೀನಿ ಅದಕ್ಕೆ ನೀನೇ ಕಾರಣ. ಈಗ ಬಂದು ಓದಿಸ್ತೀನಿ ಅಂತ ಬರೀ ಕಿವಿ ಹಿಡ್ಕೊತಾವಳೆ. ಸರಿ ಆಯಿತು, ನಿನ್ನ ಕಿವಿ ಹಿಂಡಲ್ಲ. ಪ್ರೀತಿಯಿಂದ ನಿನಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಕೇಳಿಲ್ಲ ಅಂದರೆ ನಿನಗೆ ಸಿಹಿಯಾದ ಮುತ್ತು ಕೊಡ್ತೀನಿ. ಆಗಲೂ ಕೇಳಿಲ್ಲ ಅಂದರೆ ನಿನ್ನ ಟೀ ನರಸಿಂಹ ಟೀ ಚೆಲ್ಲುತ್ತೆ. ನಾನು ಹೇಳಿದ್ದು ಗಟ್ಟಿಯಾಗಿ ಹಿಡ್ಕೊಳ್ತೀನಿ ಅಂತ ಈ ಟೀ ಗ್ಲಾಸನ್ನ, ನಿನ್ನನ್ನಲ್ಲ. ನೀನು ಮಾಡೋ ನಾಟಕಗಳೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನೀನು 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅಂತ ಕ್ಯಾರೆಕ್ಟರ್ ನಿಂದು. ನನಗೆ 6, 3 ಎಲ್ಲ ಇಷ್ಟ ಆಗಲ್ಲ. ಏನೇ ಇದ್ರೂ 10 ಮಾತ್ರ ಇಷ್ಟ ಆಗೋದು. ಯಾಕೆ? ಯಾಕಂದ್ರೆ ಅದು ನಿನ್ನ ಹುಟ್ಟಿದ ಡೇಟ್ ಅಲ್ವಾ, ಅದಕ್ಕೆ. ಬಿಟ್ಟು ಅಂದರೆ ಗೋಡೆ ಮೇಲೆ ಅಲ್ಲಿ ಥರ ಕಚ್ಕೊಂಡ್ಬಿಡ್ಬೇಕು. ಕುಡೀನಿ, ಮೈ ಮೇಲೆ ಬರ್ತಾಳೆ. ಏನೇದು? ಏನಾಯ್ತು? ಇದನ್ನ ಯಾವನಾದ್ರು ಟೀ ಅಂತನಾ? ಸಕ್ಕರೆನೇ ಹಾಕಿಲ್ಲ. ಹೌದಾ? 1/4 kg ಸಕ್ಕರೆ ಹಾಕಿದ್ದೆ, ಆದ್ರೂ ಸ್ವೀಟ್ ಇಲ್ಲ ಅಂತಿದ್ಯಲ್ಲ. ನೀನು ಸುಳ್ಳು ಹೇಳ್ತಿರ್ಬೇಕು. ಏಯ್, ನಾನು ಯಾಕೆ ಸುಳ್ಳು ಹೇಳಿ? ಇರೋ ಅಮ್ಮನೇ ಕರಿತೀನಿ. ಅಮ್ಮ. ಅಮ್ಮನಾ? ಯಾಕೆ? ಅವರೇ ಕುಡ್ದು ನೋಡಿ ಹೇಳ್ತಾರೆ. ನೀನ್ ಕುಡ್ದಿರೋ ಎಂಜಿಲೆನ ನಿಮ್ಮ ಅಮ್ಮ ಕುಡಿಬೇಕಾ? ಕೊಡು, ನಾನೇ ಕುಡಿ. ಬೇಕಾಗಿಲ್ಲ. ಮತ್ತೆ ಟೀಯಲ್ಲಿ ಸಕ್ಕರೆ ಇರೋದು ಹೇಗೆ ಗೊತ್ತಾಗುತ್ತೆ? ಕೊಡು, ನಾನು ಕುಡ್ಬಿಟ್ಟು ನೋಡ್ತೀನಿ. ಹೌದು, ಇದ್ರಲ್ಲಿ ಸಕ್ಕರೆನೇ ಇಲ್ಲ. ಏನ್ ಡ್ರಾಮಾ ಮಾಡ್ತೀಯ ನೀನು? ಆ ಕಡೆ ತಿರ್ಕೊಂಡು ಕುಡ್ದಾಗ್ಲೇ ಅನ್ಕೊಂಡೆ ನಾನು. ಈಗ ತಾನೇ 1/4 kg ಸಕ್ಕರೆ ಹಾಕಿನಿ ಅಂದೆ. ಬಾಯ್ ಬಿಟ್ರೆ ಸುಳ್ಳು. ಏನ್ ನರಸಿಂಹ ನೀನು ಯಾವಾಗ ನೋಡಿದ್ರು ನನ್ನ ಜೊತೆ ಜಗಳ ಆಡ್ತಾನೆ ಇರ್ತೀಯ. ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ತುಂಬಾ ಡೇಂಜರು. ಏ, ಸಕ್ಕರೆ ಡೇಂಜರ್ ಅಲ್ಲ. ನಿನ್ನಂತ ತೆಳ್ಳಿಗೆ ಬೆಳ್ಳಿಗಿರೋ ಹುಡುಗಿರು ಸಿಹಿಯಾಗಿ ಮಾತಾಡಿ ಯಾಮಾರಿಸ್ತಿರಲ್ಲ, ಅದು ತುಂಬಾ ಡೇಂಜರ್. ಆಮೇಲೇನು ಹೇಳ್ಕೊಂಡು ಮಾಡ ಗೋವಿಂದ ಗೋವಿಂದ. ಏನ್ ನರಸಿಂಹ ನೀನು ಬೇರೆಯವ್ರ ಥರ ನಾನೇನು ನಿನಗೆ ಮೋಸ ಮಾಡಿಲ್ಲ ಅಥವಾ ನಿನ್ನ ಜೀವನನ ಹಾಳು ಮಾಡಿಲ್ಲ. ಎಷ್ಟೇ ಕಷ್ಟ ಆದರೂ ನಿನ್ನನ್ನು ಇಷ್ಟಪಟ್ಟು ಪ್ರೀತಿ ಮಾಡಿದ್ದೀನಿ. ನೀನು ಕಟ್ಟಿರೋ ಈ ತಾಳಿಗೆ ಬೆಲೆ ಕೊಟ್ಟು ನೀನೇ ನನ್ನ ಗಂಡ ಅಂತ ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನೀನು ನೋಡಿದ್ರೆ ನನಗೆ ಕೇರೇ ಮಾಡಲ್ಲ, ಕ್ಯಾರೇ ಅನ್ನೋದಿಲ್ಲ. ಏಯ್, ನನಗೆ ಕ್ಯಾರ್ ಏನೋ ಅನ್ನಲ್ಲ, ಕೇರು ಮಾಡಲ್ಲ. ನೋಡೋ, ನೀನು ಬಾ ಅಂತ ಕರೀಲಿಲ್ಲ, ಅಥವಾ ಚಿನ್ನ ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ ಗೋಗರಿತಾ ಇಲ್ಲ. ನೀನು ಬಂದಿದ್ಯಾ, ನೀನೇ ಹೋಗ್ತಾ ಇರು. ಅಷ್ಟು ಈಸಿ ಅಲ್ಲ ಪ್ರೀತಿನ ಬಿಟ್ಕೊಡೋದು, ಗೊತ್ತಾ? ನಾನು ನಿನ್ನ ಪ್ರೀತಿಸ್ತಾ ಇಲ್ಲ, ನಿನ್ನ ಹೆಂಡತಿ ಅಂತಲೂ ಒಪ್ಕೊಂಡಿಲ್ಲ. ಆಯಿತು ಬಿಡು ಸಿಂಹ, ಇವತ್ತು ನಿನ್ನ ಟೈಮ್, ನಾಳೆ ನನ್ನ ಟೈಮು ಬಂದೇ ಬರುತ್ತೆ. ಆಗ ನೀನೇ ನನ್ನ ಹಿಂದೆ ಬಂದು ಸಂಜು ಐ ಲವ್ ಯು ಅಂತ ಹೇಳೋ ಟೈಮ್ ಬಂದೇ ಬರುತ್ತೆ. ಏಯ್, ಆಕಾಶಕ್ಕೆ ಏಣಿ ಹಾಕೋದು ಎಷ್ಟು ಕಷ್ಟನೋ ಈ ನರಸಿಂಹನ ಮನ್ಸು ಗೆಲ್ಲೋದು ಅಷ್ಟೇ ಕಷ್ಟ. ಮೊದಲು ನೀನು ಹಾಕಿರೋ 30 ದಿನ ಚಾಲೆಂಜ್ನ ಗೆದ್ದು ತೋರಿಸು. ಗೆದ್ರೆ ಏನು ಕೊಡ್ತೀಯಾ, ಏನು ಮಾಡ್ತೀಯಾ? ಏನು ಕೊಡೋದು? ನೀನೇ ನಮ್ಮ ಮತ್ತೆ ಮಗಳ ಬುದ್ಧ ಅಂದರೆ ಎದಾಗ ಫಸ್ಟು. ಏನು ನಿಂತ್ಕೊಂಡು ಪಿಟಿ ಅಂತ ಇದೆಯಾ? ಹೋಗು ಒಂದೇ. ಎಲ್ಲಿಂದ ಸಿಕ್ಕಾಕೊಂಡ್ಬಿಟ್ಲು, ಒಳ್ಳೆ ತಲೆನೋ ಆಗ್ಬಿಟ್ಟಿದೆ. ಈ ಕಡೆ ಓದೋಕ್ಕೂ ತಲೆ ಆಗ್ತಾಯಿಲ್ಲ, ಒಳು ಬೇರೆ. ಹೇಳಿದೆಲ್ಲ ಅರ್ಥ ಆಯ್ತಲ್ವಾ ಕನಿಕಾ? ನನ್ನ ಗಂಡನ್ಗೆ ನೀನೇ ಟ್ಯೂಷನ್ ಕೊಟ್ಟು ಅವ್ರನ್ನ ಪಾಸ್ ಮಾಡೋ ಜವಾಬ್ದಾರಿ ನಿಂದು. ಡೆಫಿನೆಟ್ಲಿ, ನೀವು ಹೇಳ್ದ ಹಂಗೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೇಜರ್. ಹಾಗೆ ನಾಳೆನೇ ನರಸಿಂಹನ್ ಮನೆಗೆ ಬರೋದಕ್ಕೆ ರೆಡಿ ಆಗಿರು. ಶೋರ್. ಓಕೆ, ಬಾಯ್. ಬಾಯ್. ನಾನು ನಿಮಗೆ ಕಾಲ್ ಮಾಡ್ಬೇಕು ಅನ್ನಕತ್ತೀನಿ ರೀ.
ನಿಮ್ದ ಫೋನ್ ಬಂತು ನೋಡ್ರಿ. ಈಗ ತಾನೇ ಡೀಲ್ ಕ್ಲೋಸ್ ಆಯ್ತು ರೀ. ಖುಷಿ ವಿಷಯ ಏನಂದ್ರೆ ನಾ ಏನನ್ನು ಹುಡ್ಕೊಂಡು ಹೋಗ್ಬೇಕು ಅನ್ನಕತ್ತಿದ್ನಿ ಅದನ್ನ ನನ್ನ ಹುಡ್ಕೊಂಡು ಬಂದದ. ಇನ್ನು ಮ್ಯಾಗ ನನ್ನ ಆಟ ಶುರು ಆಗ್ತದ. ಅದನ್ನ ತಡಕ್ಕೆ ಯಾರಿಂದನ ಸಾಧ್ಯ ಇಲ್ಲ. ಬೆಕ್ಕ ಬರೀ ಕಣ್ಣು ಮುಚ್ಕೊಂಡು ಹಾಲು ಮಾತ್ರ ಕುಡಿಯಂಗಿಲ್ಲ, ಹುಲಿ ತರ ಎಗ್ರಿ ಬೇಟೆನೂ ಆಡ್ತದ. ನರಸಿಂಹ, ನಿನಗ ನಿನ್ನ ಮನಿಗೆ ಇನ್ನು ಮ್ಯಾಗಿ ಕನಿಕ ಅಪುಷಕ್ನದು ಬೆಕ್ಕಾಗಿ ಕಾಡ್ಕೊಂತ ಇರ್ತಾಳ. ಜಸ್ಟ್ ವೇಟ್ ಅಂಡ್ ವಾಚ್. ಬನ್ನಿ, ಇದೇ ನಾನಿರೋ ಮನೆ. ಐ ಮೀನ್ ನನ್ನ ಗಂಡ ನರಸಿಂಹನ್ ಮನೆ. ಇದು ನನ್ನ ನರಸಿಂಹನ್ ಮನೆ ಅಂತ ಯಾರಮ್ಮ ಹೇಳಿದ್ದು? ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ಮನೆ ಅಂತ ಹೇಳು. ಇವ್ರು ಯಾರ್ರಿ? ನಾನ್ ಯಾರ? ನಾನ್ ಅಂಬುಜ. ಈ ಮನೇಲಿ ಏನೇ ನಿರ್ಧಾರಗಳು ತಗೊಳ್ಳೋದಾದ್ರೂ ನನ್ನನ್ನು ಕೇಳೇ ತಗೋತಾರೆ. ಈ ಮನೆಗೆ ಏನ್ ರೇಷನ್ ಬೇಕು, ಈ ಮನೆಗೆ ಯಾರು ಬರಬೇಕು ಹೋಗ್ಬೇಕು, ಈ ಮನೆಯಲ್ಲಿ ನ್ಯಾಯ ತೀರ್ಮಾನ ಅಂದ್ರೆ ಅದಕ್ಕೆ ನಾನೇ ಮುಂದೆ ನಿಲ್ಲೋದು. ಏನೇ ಬೆಳಗ್ಗೆನೆ ಯಾರಿಗೋ ಬಿಟ್ಟು ಬೋಧನೆ ಕೊಡ್ತಾ ಇದೀಯಾ? ಅಣ್ಣ, ಸಂಜನಾ ಯಾರೋ ಫ್ರೆಂಡು ಅಂತ ಕರ್ಕೊಂಡು ಬಂದಿದ್ದಾಳೆ, ಅವಳ ಹತ್ರ ಮಾತಾಡ್ತಿದ್ದೆ. ನಮಸ್ಕಾರ ರೀ, ನನ್ನ ಹೆಸರು ಕನಿಕಾ ಪರಮೇಶ್ವರಿ. ಅವ ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ. ಅಪರ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಮಗ. ನಿನ್ನ ನೋಡ್ತಾ ಇದ್ರೆ ನನ್ನ ಮಗಳು ದೀಪನ್ನೇ ನೋಡಿದಾಗ ಆಗ್ತಾ ಇದೆ ಮಗ. ಅದೇ ವಿನಯ, ಅದೇ ಸಂಸ್ಕಾರ. ಒಳ್ಳೇದಾಗ್ಲಿ ಮಗ. ಏನ್ ಮಾಡ್ಕೊಂಡಿದ್ಯಾ? ಮಾವ, ನರಸಿಂಹಂಗೆ ಟ್ಯೂಷನ್ ಹೇಳ್ಕೊಡಕ್ಕೆ ಅಂತ ಬಂದಿರೋ ಹೊಸ ಟೀಚರ್. ಟೀಚರಾ? ಹೌದು ಮಾವ. ನರಸಿಂಹ ಕಟ್ಟಿರೋ ಎಕ್ಸಾಮ್ನ ಚೆನ್ನಾಗಿ ಓದ್ಕೊಂಡು ಬರೀಲಿ ಅನ್ನೋ ಕಾರಣಕ್ಕೆ ನಾನೇ ಇವ್ರನ್ನ ಕರೆಸಿದ್ದೀನಿ. ಏನ್ ಹೇಳ್ತಾ ಇದೀಯಮ್ಮ? ಅವನು ಓದಿ ಪರೀಕ್ಷೆ ಬರೆದು ಪಾಸ್ ಆಗಿ ಪೊಲೀಸು ಆಗಾಯ್ತಲ್ಲ. ಹೌದಾ? ನರಸಿಂಹ ಈ ವಿಷಯನ ನಿಮಗೆ ಹೇಳಿಲ್ವಾ ಮಾವ? ಏನ್ ವಿಷಯ? ಹೌದು ಮಾವ, ನರಸಿಂಹ ಹೈಯರ್ ಎಕ್ಸಾಮ್ ತಗೋಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ನಾನೇ ಇವ್ರನ್ನ ಕರೆಸಿದ್ದೀನಿ.